ಅಲ್ಲ ಅಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ SSR ಪ್ರಭಾ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಉಪಕುಲಪತಿಗಳು, ಕಾನೂನು ವಿಶ್ವವಿದ್ಯಾಲಯ ಅವರಿಗೂ ಕಳಿಸಿದ್ವಿ. ಅದು ಬಿಡ್ರಿ. ದಾವಣಗೆರೆ ಲಾ ಕಾಲೇಜು ಭಾಳ ಹೆಸರುವಾಸಿಯ ಕಾಲೇಜು. ಅದರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೈಕೋರ್ಟಿನ ಜಡ್ಜಸ್ಗಳಾಗಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಕಾರಡಿ ವೀರಭದ್ರಪ್ಪ ಅಂತಾರು, SH ಪಟೇಲ್ರು, ಓಂಕಾರಪ್ಪ ಸರ್ ಅಂತಾರು. ಇವರು ಮೊನ್ನೆ ಬಸವನಗೌಡ ಪಾಟೀಲ್ ಅಂತ ಉಪನ್ಯಾಸಕರು ನಮ್ಮ ಹುಡುಗನಿಗೆ ಡಿಮ್ಯಾಂಡ್ ಮಾಡಿ ನಾನೇ ನೆಕ್ಸ್ಟ್ ಪ್ರಿನ್ಸಿಪಾಲ್ ಆಗೋದು, 3 ತಿಂಗಳಿಂದ ಕಿರುಕುಳ, ನಾನೇ ಪ್ರಿನ್ಸಿಪಾಲ್ ಆಗೋದು ಅಂತ ನೀವು 25,000 ರೂಪಾಯಿ ಕೊಡಿಸು ನಿಮ್ಮ ಅಪ್ಪನಿದ್ರಿಗೆ ಹೇಳಿ ಅಂತಂದೇಳಿ ಇವರಿಗೆ ಧಮಕಿ ಹಾಕೋದು ಆಗಲ್ಲ. ನಾವು ಯಾಕೆ ಕೊಡ್ಬೇಕಪ್ಪ, ಇವನು ಒಂದು ಡ್ಯೂ ಇಲ್ಲ, ಯಾವುದೇ ಬ್ಯಾಕ್ ಇಲ್ಲ, ಆಮೇಲೆ ಇವರಿಗೆ ಬ್ಯಾಕ್ ಇಲ್ಲ, ಆಮೇಲೆ ಇವನಿಗೆ 10 ಮಾರ್ಕ್ಸ್ ಕೊಡ್ತಾನೆ ಇಂಟರ್ನಲ್ಗೆ, 3-4 ಫೇಲ್ ಆದ್ರೆ 18 ಮಾರ್ಕ್ಸ್ ಕೊಡ್ತಾರೆ. ನಾಳೆ ಒಂದೊಂದು ಮಾರ್ಕ್ಸ್ ಸಹಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಾಳ ಮುಖ್ಯವಾಗಿರ್ತದೆ. ನಾಳೆ ಹಿಂಗಾದ್ರೆ ಹಂಗೆ ಭಾಳ ಜನ ಹುಡುಗರ ಮೇಲೆ ಗುರುತರವಾದ ಆರೋಪ ಇದೆ ಅವ್ರ ಮೇಲೆ ಹುಡುಗರಿಂದ. ಆದರೆ ಯಾರೂ ಮುಂದೆ ಬಂದು ಹೇಳಕ್ಕೆ ತಯಾರಿಲ್ಲ. ನಾನು ಒಬ್ಬ ವಕೀಲನಾಗಿ ನಾವೇ ಸಮರ್ಥನೆ ಮಾಡ್ಕೊಳ್ಳೋದು ಆಗಲ್ಲ ಅಂತಂದೇಳಿ ಆಡಳಿತ ಮಂಡಳಿಗೆ ದೂರು ಕೊಟ್ಟಿದ್ದೀನಿ, ಕುಲ ಸಚಿವರಿಗೆ ಕುಲಪತಿಗಳಿಗೆ ದೂರು ಕೊಟ್ಟಿದ್ದೀನಿ. ಆದ್ದರಿಂದ ಇವನು ಕೂಡಲೇ ಸಸ್ಪೆಂಡ್ ಮಾಡಿ ತನಿಖೆ ಆಗ್ಬೇಕು, ಅವನ ಮೇಲೆ ಮುಂದಿನ ಕ್ರಮ ಜರುಗಿಸ್ಬೇಕು. ಕಾನೂನು ಹೋರಾಟ ನಮ್ದು ಯಾವತ್ತೂ ಇರುತ್ತೆ. ಏನಂತ ಡಿಮ್ಯಾಂಡ್ ಮಾಡಿದ್ರು, ಎಷ್ಟು ಡಿಮ್ಯಾಂಡ್ ಮಾಡಿದ್ರಿ? ಅದೇ 25,000 ರೂಪಾಯಿ ಕೊಡ್ರಿ ಅಂತ. ನನಗೂ ಫೋನ್ ಅದನ್ನೆಲ್ಲ ಇದು ಕೊಟ್ಟಿದ್ದೀನಿ ನೋಡ್ರಿ, ಫೋನ್ ರೆಕಾರ್ಡ್ಸ್ ಎಲ್ಲ ಇದು ಕೊಟ್ಟಿದ್ದೀನಿ. ಆಮೇಲೆ ಒಂದು ವಾಯ್ಸ್ ರೆಕಾರ್ಡು ಹಾಕಿದ್ದೀವಿ ನಿಮಗೆಲ್ಲ, ಆಡಿಯೋ ರೆಕಾರ್ಡ್. ಹಂಗಲ್ರಿ, ಒಟ್ಟು ನಿಂದು ಇನ್ನು 3 ವರ್ಷ ಇರ್ತೀಯಪ್ಪ, ಇಂಟರ್ನಲ್ ನನ್ನ ಕೈಯಾಗೈತಿ, ನಿನ್ನ ಜೂಟ್ ನನ್ನ ಕೈಯಾಗೈತಿ, ಅವ್ನು ಕೊಟ್ರೆ ನೀನು ಮುಂದೆ ಬಿಡ್ತೀನಿ. ಯಾರಿಗೆ ಅಂತ ಗೊತ್ತಲ್ಲ, ಎಲ್ಲರೂ ಹೇಳ್ತಾರೆ ನಮ್ಮ ಹತ್ರ ದೂರ ಬಂದು ಹಿಂಗೆ ಬರ್ರಪ್ಪ ನಮ್ಮ ಪ್ರೆಸ್ ಮೀಟ್ ಐತೆ ಅಂದ್ರೆ ಯಾರು ಬರಕ್ತಾ ಇರಲ್ಲ. ಹೇಳಿ ಬರ್ರಿ ಪ್ರಶ್ನೆಯರ ಮುಂದೆ ಅಂದ್ರೆ ಬರಕ್ತಾ. ಗುರುತರವಾದ ಆರೋಪಗಳದಾವೆ, ಅರ್ಥ ಆಗತ್ತೆ ನಿಮ್ಮ ಪ್ರಶ್ನೆಗೆ. ಗುರುತರವಾದ ಆರೋಪಗಳಂದ್ರೆ ಅವ್ರ ಮೇಲೆ ಅಂತ ಇರ್ಬೋದು, ಅಂಥವೆಲ್ಲ ಇದ್ರೂ ಸಹಿತ ಅವ್ರು ಯಾರೂ ಬರಕ್ತಾ ಇರಲ್ಲ. ಈ ಬಗ್ಗೆ ಯಾರ್ಯಾರು ದೂರ ಕೊಟ್ಟಿದ್ರಿ? ನಾವು ಅದೇ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಕೊಟ್ಟಿದ್ದೀವಿ, ಆಡಳಿತ ಮಂಡಳಿ ಸದಸ್ಯರ ಶ್ಯಾಮ ಶಿವಶಂಕರ್ ಅವ್ರಿಗೆ ಕೊಟ್ಟಿದ್ದೀವಿ, ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀವಿ, ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟಿದ್ದೀವಿ, ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ಉಪಕುಲಪತಿ, ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದರೆ ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಈಗ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಅವನು ತಕ್ಷಣವೇ ಸಸ್ಪೆಂಡ್ ಆಗಬೇಕು, ಅವರನ್ನು ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮ ಜರುಗಿಸಿ ಕಾನೂನು ಕ್ರಮ ಜರುಗಿಸ್ಬೇಕು. ಆಮೇಲೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಕಿರುಕುಳ, ಎಲ್ಲರೂ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ನಾವೇನು ಸಿಟಿ ಒಳಗದೀವಿ ಸಹಿ, ಅಂಥರ ಮಕ್ಕಳ ಭವಿಷ್ಯನ ಹಾಳು ಮಾಡಬಾರ್ದು ಇಂಥರೆಲ್ಲ ಸೇರ್ಕೊಂಡು. ಇದ್ರ ಮಾತ್ರವಾದ ಬೆಲೆ ಇದೆ. ಕಾನೂನು ವಿಶ್ವವಿದ್ಯಾಲಯ, ಕಾನೂನು ಕಾಲೇಜು ಅಂದರೆ ಮಾತ್ರವಾದ ಬೆಲೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ನನ್ನ ಆಸೆ. ಕಮ್ಯುನಿಕೇಶನ್ ಮಾಡಿದ್ರು ಅವರು ನಮ್ಮ ಜೊತೆ ಕಮ್ಯುನಿಕೇಶನ್ ಮಾಡಿದ್ದು ಇದನ್ನು ಹಾಕಿದ್ದೀನಿ ನಾನು. ಏನಂದ್ರು? ಅದೇ ಫಸ್ಟ್ನೇ ಸಲಿಗೆ ನಾನು ಮಾಡಿದಾಗ ಅವ್ರು ಡಿಮ್ಯಾಂಡ್ ಮಾಡಿದಾಗ ನನ್ನ ಹತ್ರ ಇದು ಇರಲಿಲ್ಲ, ಏನು ಸುಮ್ಮನೆ ಬಂತು ಅಂತ ಕಾಲ್ ಮಾಡಿದೆ. ನೆಕ್ಸ್ಟ್ ಸೆಕೆಂಡ್ಸ್ಲಿ ಬಂದಾಗ ರೆಕಾರ್ಡ್ ಮಾಡಿದೆ. ಅವಾಗೇ ಮುಂದುವರಿಬೇಡಪ್ಪ ಸ್ವಾಮಿ, ಅದೇನಿದ್ರು ಕೂತ್ಕೊಂಡು ಮಾತಾಡೋಣ, ಹಂಗೆ ಹಿಂಗೆ ನೀನು ನನ್ನ ಪ್ರಮೋಷನ್ ಐತಿ, ಏನಾರ ಇದ್ರೆ ನೀನೇ ನಿಂತು ಬಗೆಹರಿಸ್ಬೇಕು ಅಂದರು. ಅದೆಲ್ಲ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ. ಏನು ಯಾರು ಡಿಮ್ಯಾಂಡ್ ಮಾಡಿದ್ರು ಅಂತ ಏನಾಗಿತ್ತು? ಈಗ ನಾವು ನಮ್ಮ ಕಾನೂನು ಕಾಲೇಜಲ್ಲಿ ಏನಾಗಿದೆ ಅಂತಂದರೆ RL ಕಾಲೇಜಲ್ಲಿ ನಮ್ಮ ಬಸವನಗೌಡ ಪಾಟೀಲ್ ಎಂಬ ನಮ್ಮ ಲೆಕ್ಚರರ್ ಮುಂದೆ ಪ್ರಿನ್ಸಿಪಲ್ ಆಗೋರು ಅಂತ. ಅವರು ಇದರಲ್ಲಿ ಎಕ್ಸ್ಪೆಕ್ಟೇಷನ್ಸಲ್ಲಿ ನಮಗೆ ಇಂಟರ್ನಲ್ಸ್ ಮಾರ್ಕ್ಸು ಅದು ಎಲ್ಲ ನಮ್ಮ ಕೈಯಲ್ಲಿದೆ. ಈಗ ನೀವು ಎಲ್ಲ ನನಗೆ 25,000 ರೂಪಾಯಿ ದುಡ್ಡನ್ನು ತಂದು ಕೊಡಬೇಕು, ನಿಮ್ಮ ಅಪ್ಪಾಜಿ ಹತ್ರ ಕೇಳಿಸ್ಕೊಂಬ. ಆಮೇಲೆ ಈಗ ನಮ್ಮ ನೆಕ್ಸ್ಟ್ ಈಗ ಪ್ರೆಸೆಂಟ್ ಪ್ರಿನ್ಸಿಪಲ್ ಅವರು ಏನಿದ್ದಾರೆ ಅವ್ರೀಗ ಮುಗೀತು, ಅವ್ರದ್ದೆಲ್ಲ ಟೈಮ್ ಮುಗೀತು. ಈಗ 31ನೇ ತಾರೀಕು ಅವ್ರದ್ದು ರಿಟೈರ್ಮೆಂಟ್ ಇದೆ. 1ನೇ ತಾರೀಕಿಂದ ನಂದು ಚಾರ್ಜ್, ನಂದೇ ಆಟ ನಡೆಯೋದು. ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಈಗೇನು ಇಲ್ಲ ಇವಾಗ. ಆಮೇಲೆ ನಂದು ಏನೇನು ಇದ್ರು ನಾನೆಲ್ಲ ಯೂನಿವರ್ಸಿಟಿಯಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ನಾನು, ನಂದು ಇದು ಇದೆ. ಹಿಂಗೆಲ್ಲ ನಮಗೆ ಇದು ಮಾಡ್ತಿದ್ದಾರೆ, ಏನು ಹ್ಯುಮಿಲಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಕಡೆಗೂ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಆಮೇಲೆ ನಮಗೆಲ್ಲ ಹುಡುಗರಿಗೂ ಮಾರ್ಕ್ಸು ಒಂದೊಂದು ಮಾರ್ಕ್ಸಿಗೂ ನಮಗೆ ಡಿಮ್ಯಾಂಡ್ ಮಾಡಿ ಮೋಸ ಮಾಡಿದರೆ ನಾವೆಲ್ಲ ಹೋಗಬೇಕು. ಈಗ ನಾವೇ ಕಾನೂನು ವಿದ್ಯಾರ್ಥಿಗಳಾಗಿ ನಾವೇ ನ್ಯಾಯ ಕೇಳಲಿಲ್ಲ ಅಂತಂದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಬೇರೆ ಎಲ್ಲ ಹುಡುಗರಿಗೂ ಭಾಳ ಆಗಿದೆ, ಆದರೆ ಯಾರು ಮುಂದೆ ಬಂದು ಮಾತಾಡೋರು ಯಾರೂ ಇಲ್ಲ. ನಾವು ಮುಂದೆ ಬಂದು ಹಿಂಗೆ ಮಾತಾಡಿ ಬೇರೆಯವ್ರಿಗೂ ಪ್ರೋತ್ಸಾಹ ಮಾಡಿ ಮುಂದೆ ಬಂದು ನಿಮಗೆ ನ್ಯಾಯ ನೀವಾಗಿ ವಿದ್ಯಾರ್ಥಿಗಳಾಗಿ ನ್ಯಾಯ ಕೇಳ್ಕೊಳ್ರಿ ಅಂತ ನಮ್ಮ ಮನವಿ. ದುಡ್ಡು ಕೊಟ್ಟರೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ? ಹೌದು, ಇಂಟರ್ನಲ್ ಮಾರ್ಕ್ಸ್ ಕೊಡ್ತೀವಿ ಅಂತ ಡಿಮ್ಯಾಂಡ್ ಮಾಡಿದ್ದು. ಅದೊಂದು ವರ್ಷಕ್ಕೆ ಅಥವಾ 3 ವರ್ಷಕ್ಕೆ? ಒಂದು ವರ್ಷ ಏನಿರುತ್ತೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ, ಸೆಮ್ ವೈಸ್ ಇರುತ್ತೆ. 5 ಸಬ್ಜೆಕ್ಟಿಗೆ ಎಷ್ಟು ಇರುತ್ತೆ, ಒಂದು ಸಬ್ಜೆಕ್ಟಿಗೆ 20 ಮಾರ್ಕ್ಸ್ ಲೆಕ್ಕದಂಗೆ ಇರುತ್ತೆ. ಲಾಸ್ಟ್ ಟೈಮ್ ನಾನು 5th ಸೆಮ್ಮಲ್ಲೂ ಸಹಿತ ಕಮ್ಯುನಿಕೇಟ್ ಮಾಡಿದಾಗ ನಾವು ಇದು ಮಾಡಲಿಲ್ಲ, ಏನು ಅದು ರೆಸ್ಪಾಂಡ್ ಮಾಡಲಿಲ್ಲ. ಇದಕ್ಕೆ ಬರೀ 10 ಮಾರ್ಕ್ಸ್ ಕೊಟ್ಟು ನಮಗೆ ಇದು ಮಾಡಿದ್ದಾರೆ. ಅಂದ್ರೂ ನನ್ನ ಎಲ್ಲ ಸಬ್ಜೆಕ್ಟ್ಸಲ್ಲೂ ನನ್ನ ಆಲ್ ಕ್ಲಿಯರ್ ಇದಾವೆ. ಎಲ್ಲ ಸಬ್ಜೆಕ್ಟ್ ಪ್ರಿನ್ಸಿಪಾಲ್ ನಾನು ಇವಾಗ ನಿಮ್ಮವೆಲ್ಲ ನನ್ನ ಹತ್ರ ಜುಟ್ಟಿದ್ದಾವೆ, ನೀವೆಲ್ಲ ಏನು ಮಾಡಿದ್ರೆ ನಾವು ಆಟಾಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾರು ಅದೇ ಈಗ ಕಾನೂನು ಕ್ರಮ ಕೈಗೊಳ್ಬೇಕು, ಆಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಇಮಿಡಿಯೇಟ್ಲಿ. ಆಮೇಲೆ ಮುಂದಿನ ಏನು ಕಾನೂನು ಕ್ರಮ ಆಯ್ತು ತಗೊಳ್ಳಿ ಅಂತ ನಾವು ಕೇಳ್ಕೊಂತೀವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.